ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಚಿಕ್ಕಮಗಳೂರು ನಗರದ ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಸಡಗರದಿಂದ ನಡೆಯಿತು. ದೇವಿಗೆ ವಿಶೇಷ ಆರಾಧನೆ ಸಲ್ಲಿಸಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯದ ಆವರಣವು ಬಣ್ಣ ಬಣ್ಣದ ಹೂವುಗಳಿಂದ ಸುಂದರವಾಗಿ ಅಲಂಕೃತಗೊಂಡಿದ್ದು ವರಮಹಾಲಕ್ಷ್ಮಿಯರ ಆಶೀರ್ವಾದ ಪಡೆಯಲು ಬರುವ ಭಕ್ತರಿಗೆ ಆಕರ್ಷಕ ನೋಟವನ್ನ ನೀಡುತ್ತಿದೆ. ದೇವಿಯ ಸನ್ನಿಧಿಯಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಹಾಗೂ ವಿವಿಧ ಬಗೆಯ ಹಣ್ಣುಗಳಿಂದ ಅಭಿಷೇಕವನ್ನ ನೆರವೇರಿಸಲಾಗುತ್ತಿದೆ. ಈ ಪವಿತ್ರ ಕಾರ್ಯವು ಭಕ್ತಿಯ ವಾತಾವರಣವನ್ನ ಇನ್ನಷ್ಟು ಹೆಚ್ಚಿಸಿದೆ. ಈ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮಲ್ಲಿ ಬನಶಂಕರಿ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಇಟ್ಟುಕೊಂಡಿರ್ತೇವೆ. ಅದೇ ರೀತಿಯಾಗಿ ಅಲಂಕಾರ, ಅದೇ ರೀತಿಯಾಗಿ ಶುಕ್ರವಾರ ಆದ್ರಿಂದ ಹೆಂಗಸರೆಲ್ಲ ಬಂದು ಲಿಂಬೆಹಣ್ಣು ದೀಪ ಬೆಳಗಿ ಪ್ರಸಾದ ಹಾಗೂ ಅರ್ಚನೆಗಳನ್ನು ಮಾಡ್ಕೊಂಡು ಪ್ರಸಾದಿಸ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿ ನಮ್ಮಲ್ಲಿ ವರ್ಷ ಇದೇ ರೀತಿಯ ಕಾರ್ಯಕ್ರಮಗಳನ್ನು ನಡ್ಕೊಂಡು ಬರ್ತಾ ಇದ್ದಾವೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮನೆಯಲ್ಲೆಲ್ಲ ನಾವು ಹಬ್ಬ ಎಲ್ಲ ಮಾಡ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ. ದೇವ್ರದ ಅಮ್ಮನವ್ರ ದರ್ಶನ ಪಡ್ಕೊಂಡು ಅಮ್ಮನವರಿಗೆ ತುಪ್ಪದ ದೀಪದ ಆರತಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಈ ವರ್ಷ ಎಲ್ರಿಗೂ ಜನತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾಡಿನ ಸಮಸ್ತ ಜನರಿಗೆಲ್ಲ ಒಳ್ಳೇದಾಗ್ಲಿ. ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮತ್ತೆ ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಬೇಡ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಬನಶಂಕರಿ ತಾಯಿ ಅಂತ ಬೇಡ್ಕೊಳ್ತೀವಿ.